ಲಭಿಲ್ಲ ಹೋಗಿದ ಮಲ್ಯಾರು ಬದಲ ನೋಡಿ ನಿಜೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಕೆಲಸ ಬರಲ್ಲ ನೀನೇ ನೀನೇ ನನ್ನ ಪ್ರಾಣ ನೀನೇ ಆಗೋದಿಲ್ಲ ಹೋಗೋದಿಲ್ಲ ನೀನು ಮಾಡದಿದ್ದೆ ಲಭಿಲ್ಲ ಹೋಗಿದ ಮಲ್ಯಾರು ಬದಲ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ. ಎಂತೆಂತ ಚಂದುಳ ಚೆಲುವೇರಿದ್ದಾರೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಒಂದೇ ಒಂದು ರಾತ್ರಿ ಅವರ ಜೋಡಿ ಸಿಹಿ ಸುಖ ಪಟ್ಟಾಗಲೇ ಈ ಗಜೇಂದ್ರನ ಮನಸ್ಸಿಗೆ ತೃಪ್ತಿ. ಮಿಸ್ಟರ್, ಈ ರೀತಿ ಗಾಡಿಯನ್ನು ಅಡ್ಡದಾರಿಯಲ್ಲಿ ನಿಲ್ಲಿಸಿದ್ರೆ ಜನರಿಗೆ ನಡೆದುಕೊಂಡು ಹೋಗೋದಕ್ಕೆ ತೊಂದರೆ ಆಗೋದಿಲ್ವಾ? ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಳ್ಳಿ. ದಾರಿ ಬಿಡುತ್ತೇನೆ. ವಾವ್, ನಾನು ಬಯಸಿದಂತೆ ಈ ಬಣ್ಣದ ಹಕ್ಕಿ ನನ್ನ ಬಲಿಗೆ ಬಂದು ಬಿದ್ದಿತ್ತಲ್ಲ. ಹಲೋ ಮಿಸ್, ನಿಮ್ಮ ಹೆಸರು? ನನ್ನ ಹೆಸರು ನಿಮ್ಗೇಕೆ? ನನ್ನ ಹೆಸರು ತೆಗೆದುಕೊಂಡು ನೀವೇನ್ ಮಾಡ್ತೀರಾ ಅಂತ ನೋಡಿ. ನಾನು ಮನೆಗೆ ಹೋಗ್ಬೇಕು, ನನಗೆ ದಾರಿ ಬಿಡಿ. ದಾರಿ ಬಿಡುತ್ತೇನೆ ನಿನಗೆ ದಾರಿ. ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ಬಿಡುತ್ತೇನೆ. ನೀ ಹೇಳಿದಂತೆ ನಾನೇಕೋ ಕೇಳ್ಬೇಕು? ಅದೆಲ್ಲ ನಿಮ್ಗೇಕೆ ಬೇಕು? ಸುಮ್ಮನೆ ದಾರಿ ಬಿಡು, ಯಾಕಂದ್ರೆ ನನಗೆ ಮನೆಗೆ ಹೋಗೋದಕ್ಕೆ ಹೊತ್ತಾಗುತ್ತೆ. ನಿಲ್ಲು, ಸುಮ್ಮನೆ ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ದಾರಿ ಬಿಡ್ತಾನೆ. ಇಲ್ಲ ಆಯ್ತು, ಅದೇನಂತ ಹೇಳಿ. ನೋಡಿ ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಒಂದು ಪ್ರೇಮ ಮುತ್ತನ್ನು ಕೊಟ್ಟು 5 ನಿಮಿಷ ಈ ನಿನ್ನ ಸುಂದರವಾದ ದೇಹ ನನಗೆ ಅರ್ಪಿಸಿ ಬಿಡು. ಆವಾಗ ಬಿಡುತ್ತೇನೆ ನಿನಗೆ ದಾರಿ. ನೀ ಹೇಳ್ದಂತ ಕೇಳಿ ನಿನ್ಗೆ 5 ನಿಮಿಷ ಸುಖ ಕೊಟ್ಟು ಹೋಗೋದಕ್ಕೆ ನಾನೇನು ನೀ ಇಟ್ಟುಕೊಂಡು ಸುಳ್ಳೆ ಅಲ್ಲ. ನಾನೊಬ್ಳು ಮಾನವಂತರ ಮಗಳಿದ್ದೇನೆ. ಮಾನವಂತರ ಮಗಳು? ಹೆಣ್ಣೆ, ಈ ನಿನ್ನ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ತಮ್ಮ ಮಾನವನ್ನು ಮಾರಿಕೊಂಡು ಮನಬದ್ಧತೆ ಮೈ ಕಾಣುವ ಮಿಡಿ ಹಾಕಿ ತಿರುಗುತ್ತಿದ್ದಾರೆ ಈ ನಿನ್ನ ಹಾಳ ಪ್ರಪಂಚದಲ್ಲಿ. ಮದುವೆಗೆ ಮುಂಚೆ ಗಂಡನಿಗೆ ಮೈ ಅರ್ಪಿಸಿ 3 ತಿಂಗಳು ಗರ್ಭಿಣಿ ಆಗಿ ಗರ್ಭದಲ್ಲಿ ಮನೆಯಲ್ಲಿ ನೋಡಿದ ಹುಡುಗನನ್ನು ಮದುವೆ ಆಗಿ ನಾನೇ ಗರತಿ ಎಂದು ಸೋಗು ಕೊಡುವ ಸೂಳಿಯರಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಬಾಯಲ್ಲಿ ನಾಲ್ಗೆ ಇದೆ ಎಂದು ಮಾತ್ರಕ್ಕೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀವಲಾಗಿ ಮಾತಾಡ್ತಾ ಇದೆಯಲ್ಲ, ನೀವೇನೋ ಮನುಷ್ಯನೋ ಅಥವಾ ನರಕ ತಿನ್ನುವ ನಾಯಿಯೋ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ನನ್ನಂತ ನಿನ್ನ ಮನೆಯಲ್ಲಿ ನನಗೆ ಅಕ್ಕ ತಂಗಿರು ಯಾರು ಇಲ್ಲವೇನೋ? ಕಟ್ಟುಕ ಅಕ್ಕ ತಂಗಿ ಈ ಗಜೇಂದ್ರನಿಗೆ ಹಿಡಿಸಲಾರದ ಶಬ್ದ ಅಂದರೆ ಅದು ಅಕ್ಕ ತಂಗಿ ಎನ್ನುವ ಶಬ್ದ ಮಾತ್ರ. ಲೇ ಹೆಣ್ಣೆ, ಸುಮ್ಮನೆ ನಾನು ಹೇಳಿ, ಲೇ ಹೆಣ್ಣೆ, ನಮ್ಮ
ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಆ ಕಾತಂಗಿ ಅನ್ನುತ್ತಾ ಹೋದರೆ ಈ ನಿನ್ನ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾರಲೇ ಬಾ. ಈ ನಿನ್ನ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾರಲೇ ಬಾ. ಅಯ್ಯೋ, ಇವನ್ ನೋಡ್ತಾ ಇದ್ರಿ ತುಂಬಾ ಕ್ರೂರಿ ವ್ಯಕ್ತಿ ಅಂತ ಕಾಣಿಸ್ತಾ ಇದ್ದಾನೆ. ಹೌದು, ಹೇಗಾದ್ರೂ ಮಾಡಿ ಇವನಿಗೆ ಹಾಡಿಕುಣಿದು ನಾನಿಂದ ಪಾರಾಗ್ಲೇಬೇಕು. ಆಯ್ತು, ನಿಮ್ ಇಷ್ಟದಂತೆ ನಾನು ಹಾಡಿಕೊಂಡಿರ್ತೇನೆ. ಅನರ್ಘ್ಯರತ್ನವೇ 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 ಅನರ್ಘ್ಯರತ್ನವೇ
ತಣಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ. ನೀವು ಹೇಳಿದಂತೆ ಹಾಡಿಕೊಂಡಿದ್ದೇನೆ, ನಾನಿನ್ನು ಬರ್ತೀನಿ. ಹೇಯ್ ಎಲ್ಲೋ ಹೋಗುವೆಯಾ? ಎಲ್ಲಿಗೆ ಹೋಗುತ್ತೀಯ ಚಿನ್ನ? ಈ ನಿನ್ನ ತುಟಿ ಮುಟ್ಟಿ ಇಟ್ಟೊಂದು ಸಿಹಿಯಾಗಿರಬೇಕಾದರೆ ಇನ್ನು ಈ ನಿನ್ನ ಮೈಮಾಟ ಎಷ್ಟೊಂದು ರುಚಿ ಆಗಿರಬಹುದು. ಬಾರಲೇ ಬಾ. ನನ್ನ ಕೈನ ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಅಮ್ಮ ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ, ಶುಂಭರನ್ನು ಕೊಂದ ಶಾಂಭವಿನಿಸ್ಕೊಂಡೆ. ಈ ಕಾಮುಕನಿಂದ ಈ ನಿನ್ನ ಮಗಳನ್ನು ಕಾಪಾಡು ತಾಯಿ, ಕಾಪಾಡು ಕಾಪಾಡು. ಈ ಗಜೇಂದ್ರನ ಎದುರು ಹಾಕೊಂಡು ನಿನ್ನನ್ನು ಕಾಪಾಡುವ ಗಂಡು ಯಾರು ಹುಟ್ಟಿಲ್ಲ ಈ ಭೂಮಿಯ ಮೇಲೆ, ಹುಟ್ಟೋದು ಇಲ್ಲ. ಬಾರಲೇ ಬಾ, ಬಿಚ್ಚಿ ತೋರಿಸು ಬೆತ್ತಲೆ ಆಗಿ ನಿನ್ನ ಬೆಚ್ಚನ ದೇಹವನ್ನು. ಅಂಬೇ ನಾನಿನ್ನೈ ಬಿಡಲಾರೆ. ಕೈ ಬಿಡಲೇ ಈ ಭಾರತದ ನಾರಿಯನ್ನು. ಲೇ, ಈ ಗಜೇಂದ್ರನ ಪ್ರೇಮದ ಸಲ್ಲಾಪದಲ್ಲಿ ಅಡ್ಡ ಬಂದವನು ನೀನ್ಯಾವನಲೇ? ಏಕೆ ನನ್ನ ಮಗನೇ? ಲೇ ಮಗನೇ, ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ, ದ್ವಾಪಾರ ಯುಗದಲ್ಲಿ ಆ ಬ್ರಹ್ಮ ಒಬ್ಬವರನ್ನು ಸೃಷ್ಟಿಸಿದ್ದಾನೆ. ದ್ವಾಪಾರ ಯುಗದಲ್ಲಿ ಆ ದ್ರೌಪದಿಯ ಮಾನವನ್ನು ಕಾಪಾಡುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಅದೇ ರೀತಿ ಈ ಕಲಿಯುಗದಲ್ಲಿ ಇಂಥ ನಾರ್ಯರ ಮಾನ ಪ್ರಾಣ ಕಾಪಾಡೋದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಕಲಿಯುಗದ ಕೃಷ್ಣ ಮಗನೇನು. ಕಲಿಯುಗದ ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಳ್ಳಕೊಂಡೆ. ಆ ನಿನ್ನ ಶ್ರೀಕೃಷ್ಣ ಏನು ಸಹಜನ? 16,000 ಹೆಂಡ್ರನ್ನ ಮಾಡಿಕೊಂಡು ಅವರೊಂದಿಗೆ ರಾಜ್ಯ ಲೀಲೆ ಹಾಡುತ್ತಾ ರಸಿಕ ರಾಜ್ಯ ಎಂದು ಬಿರುದು ಪಡೆದನಲ್ಲ ಆ ನಿನ್ನ ಶ್ರೀಕೃಷ್ಣ ಪರಮಾತ್ಮ. ಅವನ ಇತಿಹಾಸ ಈ ಗಜೇಂದ್ರನಿಗೇನು ಹೊಸದಲ್ಲ. ಲೇ ಗಜೇಂದ್ರ, ಆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಬರೀ ಅವರೊಂದಿಗೆ ರಾಸ ಲೀಲೆಯನ್ನು ಹಾಡುವುದಕ್ಕಲ್ಲ ಮಗನೇ. ನಿಮ್ಮಂತ ಕಾಮುಕರಿಂದ ಇಂಥ ನಾರ್ಯರ ಜೀವನವನ್ನು ಕಾಪಾಡೋದಕ್ಕೆ. ಆ ಶ್ರೀಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ನಿನಗೆ ಪಾಪ ಹತ್ತಿ ನೀ ತಿನ್ನುವ ಅನ್ನದಲ್ಲಿ ಹುಳಬಿದ್ದು ಕೂಡು ಕಾಣದ ನಾಯಿ ಅಂತ ಸತ್ತು ಹೋಗ್ತೀಯ ಮಗನೇ, ಪಾಪಿಷ್ಟನಾಗಿ. ಲೇ, ಪಾಪ ಪುಣ್ಯದ ಪುಸ್ತಕ ಓದುವ ಹುಚ್ಚ. ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರೂ ಬರಲಾರದು ಈ ಪಾಪ. ಅಣ್ಣ ತಂಗಿಯೊಂದಿಗೆ ಸಂಭೋಗ ಮಾಡಿದರೂ ಹತ್ತಲಾರದು ಈ ಪಾಪ. ತಿನ್ನು ಅನ್ನವನ್ನು ಕಾಲಿನಿಂದ ಒದ್ದರು ಬರಲಾರದು ಈ ಪಾಪ. ಅಂದಾಗ ಆ ನಿನ್ನ ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದರೆ ಹತ್ತುವುದೇ ನನಗೆ ಪಾಪ. ಲೇ ಮಗನ ಗಜೇಂದ್ರ, ಬಾಯಿ ಬಿಟ್ಟರೆ ಹೊಲಸ ಮಾತನಾಡುವ ಈ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಳು ಬಗೆಯುವ ಈ ನಿನ್ನ ದರಿದ್ರ ದೇಹವನ್ನು ತೊಟ್ಟು ಹಾಕಿ ಈ ಬಾಳೆಯನ್ನು ನಾನು ಕಾಪಾಡದೆ ಹೋದರೆ ನನ್ನ ಹೆಸರು ನಿಮ್ಮಂತ ಬಂಡ ಶ್ರೀಮಂತರಿಗೆ ಗಂಡ, ಇಡೀ ರೌಡಿಗಳಿಗೆ
ಉಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ. ಲೇ ನರಸಿಂಹ, ಇವತ್ತು ಬಂದು ನೀನು ಇವಳ ಶೀಲ ಕಾಪಾಡಿರಬಹುದು. ಮುಂದೊಂದು ದಿನ ಇವಳ ಶೀಲ ಹರಿದು ತಿನ್ನುವ ರಣಹದ್ದು ನಾನಾಗದಿದ್ದರೆ ನನ್ನ ಹೆಸರು ಗರ್ವ ತುಂಬಿದ ಗಡ್ಡೆ ಸರ್ಪ ಗಜೇಂದ್ರನೇ ಅಲ್ಲ. ನರಸಿಂಹ, ಮೀಸೆ ಬಂದ್ ಮಾತ್ರಕ್ಕೆ ಮೇವನ್ನು ಬೆಕ್ಕಲ್ಲ, ಹುಲಿ ಆಗಲ್ಲ. ಹುಲಿ ಎಲ್ಲಿದ್ರು ಹುಲಿನೇ. ಹುಲಿ 4 ಹೆಜ್ಜೆ ಹಿಂದೆ ಇಟ್ರೆ ಅದು ಹೆದರಿ ಅಂತ ಅಲ್ಲ ಮಗನೇ, ಬೇಟೆ ಆಡಕ್ಕೆ ರೆಡಿ ಆಗೈತೆ ಅಂತ ಅದರ ಅರ್ಥ. ए लड़की, तू मुझे नहीं जानती, पसंद आए तो दिमाग में, नहीं तो दिल में नहीं. उठाऊंगा एक ना एक दिन, जरूर उठा के ले जाऊंगा. ಹೋಗಲೇ ಮಗನ ಗಜೇಂದ್ರ ಹೋಗು. काटने वाला कुत्ता कभी भोगता नहीं, भोगने वाला कुत्ता कभी काटता नहीं. ನಿನ್ನಂತ ಬಗಳುವ ನಾಯಿ ಎಂದಿಗೂ ಕಚ್ಚಲ್ಲ. ನನ್ನಂತೆ ಬಗಳದೇ ಇರುವ ನಾಯಿ ನಿಮ್ಮಂತ ಸೂರ ಸುಳಿ ಮಕ್ಕಳನ್ನು ಕಚ್ಚದೇ ಬಿಡುವುದಿಲ್ಲ. ಹಾ ನೋಡಿ, ನೀವು ಯಾರೆಂದು ನನಗೆ ನೋಡಿ, ನೀವಿನ್ನು ಹೋಗಬಹುದು. ಇಷ್ಟೊತ್ತನ ಬೊಗಳಿ ಹೋಯ್ತಲ್ಲ. ಓ ಗರ್ಕ ಕುತ್ತಾ ನಹೀ, का कुत्ता है. कुत्ते से मैं कभी नहीं डरती हूँ. ನೋಡಿ, ನೀವು ಯಾರೆಂಬುದು ನನಗೆ ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಅದರಂತೆ ನಿಮ್ಗೆ ಮೇಲಾಗಿ ಈ ದೇಶಭಕ್ತಿಯ ನುಡಿಗಳನ್ನು ಕೇಳಿ ಈ ನನ್ನ ಹೃದಯವನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೇನೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಏ ಹುಚ್ಚು ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಬೀಸಲು ಬರಬೇಡ ಈ ನರಸಿಂಹನ ಮೇಲೆ. ಏಕೆಂದರೆ ಈ ಪ್ರೀತಿ ಎನ್ನುವುದು ಒಂದು ಬೀಸ ತುಂಬಿದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಚಿಕ್ಕು ನರಳಾಡುವ ಮೂರ್ಖ ನಾನಲ್ಲ. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಹೋಗಿ ಬಿಟ್ಟ, ಹೋಗು. ನೀನ್ ಎಂದಿದ್ರು ನನ್ನ ಗಂಡನಿ. ಯಾಕಂದ್ರೆ ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ನಿನ್ನನ್ನೇ ಮಾತ್ರ. ಯಮಿನಿ ಗೌರಮ್ಮ ನೀನು ಯಮಿನಿ, ಯಮಿನಿ ಗೌರಮ್ಮ ನೀನು ಯಮಿನಿ. ನಿನಗೆಲ್ಲವೂ ಚಂದ ಯಮಿನಿ, ನಿನ್ನ ಮುಗುಳವು ಚಂದ ಯಮಿನಿ, ವರ್ಷವೂ ಚಂದ ಯಮಿನಿ, ಯಮಿನಿ ಯಮಿನಿ. ನಿನ್ನ ಬೆಂಗವು ಚಂದ ಯಮಿನಿ, ನಾಚಿಕೆ ಚಂದ ಯಮಿನಿ, ಉಸಿರಾಟವು ಚಂದ ಯಮಿನಿ, ಯಮಿನಿ ಯಮಿನಿ ಯಮಿನಿ. ಯಾರಮ್ಮ ನೀನು ಯಮಿನಿ. ನನ್ನದೇ ಚಂದ್ರನಿಗೆ ತೂತಿ, ನಡೆದರೆ ನವಿಲುಗಳಿಗೆ ತೂತಿ, ಹಾಡಲು ಕೋಗಿಲೆಗೆ ತೂತಿ, ನುಡಿದರೆ ಅರಗಿನಿಗೆ ಚಂದ
ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯೋಚಿಸೋ ಸಮಯವು ಇಲ್ಲಿದೆ ಈ ಭೂಮಿ ತಿರುಗೋದು ಹೇಗಂತ ಗೊತ್ತ ಈ ದುನಿಯ ಸಂಗಜ್ಜೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಅಯ್ಯೋ ನಾನು ಇದುವರೆಗೂ ಹಾಡಿಕೊಂಡಿದ್ದು ಕನಸ. ಹಾಗಾದ್ರೆ ಈ ಕನಸು ನಾನು ಆದಷ್ಟು ಬೇಗ ನೆನಪು ಮಾಡ್ಕೊಳ್ಬೇಕು. ಹಾರ್ಮೋನಿಯಂ ಗುರುಗಳಾದ ಶ್ರೀ ರೇವಣಸಿದ್ದೇ ಹಿರೇಮಠ ಗುರುಗಳು ಹಾಗೂ ರೈತ ಹರಿಸಿದ ರಕ್ತದ ಕುಳಿ ಅರ್ಥಾತ್